ಏನು ಈಗ ವಿನಯ್ ಸೋಮಯ್ಯ ಅವರ ಪ್ರಕರಣ, ಅವ್ರ ಸಾವೇನಾಗಿದೆ, ಯುವ ಕಾಂಗ್ರೆಸ್ ವತಿಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ. ಅವ್ರ ಸಾವು ಆಗ್ಬಾರ್ದಿತ್ತು. ಆಗಿರೋ ವಿಚಾರಕ್ಕೆ ನಮಗೂ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುಃಖ ತಂದಿದೆ. ಆದರೆ ಈ ಸಾವಿನ ಪ್ರಕರಣನ ಅವರು ರಾಜಕೀಯವಾಗಿ ತಿರುಗಿಸ್ತಾ ಇರೋದು ನಾವು ಖಂಡನೀಯ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ, ಸಾವಲ್ಲಿ ರಾಜಕಾರಣ ಮಾಡೋದು ಯಾವುದೇ ಪಕ್ಷದವರಾದ್ರೂ ಅದನ್ನ ನಾವು ಇವತ್ತವರೆಗೂ ಅದನ್ನ ಒಪ್ಪಕ್ಕೆ ಯಾರು ತಯಾರಿಲ್ಲ. ಯಾಕೆಂತ ಹೇಳಿದ್ರೆ, ವಿನಯ್ ಸೋಮಯ್ಯ ಅವರು ಈಗ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಅವ್ರಿಗೊಂದು ಮೆಸೇಜ್ ಮಾಡಿರ್ತಾರೆ. ಏನಂತ? ಹಾಸ್ಪಿಟ್ಲ್ ವಿಚಾರದಲ್ಲಿ ಮಾಡಿದಾಗ ಎಂದಿನಂತೆ ಶಾಸಕರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಕಾರ್ಯಕರ್ತರು ಯಾರೇ ಏನೇ ಮೆಸೇಜ್ ಮಾಡಿದ್ರು ಅವರು ನೇರವಾಗಿ ಅವ್ರಿಗೆ ದೂರವಾಣಿ ಕರೆ ಮಾಡಿ ಏನ್ ಸಮಸ್ಯೆ ಅಂತ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಯಾವುದೇ ರೀತಿಯಾದ ಧಮಕಿ ಈ ತರ ವಿಚಾರದಲ್ಲಿ ಇವತ್ತವರೆಗೂ ಮಂತರ್ಗೌಡ್ರವರು ಯಾವುದೇ ರೀತಿಲಿ ಮಾಡಿಲ್ಲ. ಅದನ್ನ ಈ ನವೆಂಬರ್ ತಿಂಗಳಲ್ಲಿ ಮಾಡಿರೋದನ್ನ ಇವಾಗ ತಗೊಂಡು ಡಾಕ್ಟರ್ ಮಂತರ್ಗೌಡ್ರವರು ಸಾವಿಗೆ ಹೊಣೆ ಅಂತ, ನೇರ ಹೊಣೆ ಅಂತ ಹೇಳಿ ಯಾರು ಮಾತಾಡ್ತಿದಾರಲ್ಲ, ಇದನ್ನ ಯುವ ಕಾಂಗ್ರೆಸ್ ಅವರು ಹಾಗೂ ಕಾಂಗ್ರೆಸ್ ಪಕ್ಷದವರು ಒಪ್ಪಕ್ಕೆ ತಯಾರಿಲ್ಲ. ಮಂತರ್ಗೌಡ್ರವರು ಮಾಡ್ತಿರೋ ಅಭಿವೃದ್ಧಿ ಕೆಲಸಕ್ಕೆ ಯಾವ ರೀತಿಲಿ ಬಿಜೆಪಿ ಅವರು ಉತ್ತರ ಕೊಡಕ್ಕೆ ಈಗ ಈ ಸಾವಿನ ವಿಚಾರ ಇಟ್ಕೊಂಡು ಅವ್ರಿಗೆ ಟೀಕೆ ಮಾಡ್ಬೋದೇ ಹೊರತು ಯಾವುದೇ ರೀತಿಲಿ ನಿಮ್ಗೆ ಅಭಿವೃದ್ಧಿ ವಿಚಾರದಲ್ಲಿ ಅವ್ರಿಗೆ ಟೀಕೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ, ಅವ್ರು ಎಷ್ಟು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಇಡೀ ಮಡಿಕೇರಿ ಕ್ಷೇತ್ರ ಜನತೆಗೆ ಗೊತ್ತಿದೆ. ಹಾಗಾಗಿ ಎರಡು ಶಾಸಕರು ವಿರುದ್ಧವಾಗಿ ಸಾವಿನಲ್ಲಿ ರಾಜಕೀಯ ಮಾಡ್ತಿರೋದನ್ನ ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ತಯಾರಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ಇಬ್ಬರು ಶಾಸಕರು ಏನಿದ್ದಾರೆ ಅವ್ರ ಪರವಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ನಾವು ಯುವ ಕಾಂಗ್ರೆಸ್ ಅವ್ರ ಒಟ್ಟಿಗೆ ಇದ್ದು ಅವ್ರಿಗೆ ಜೊತೆಗೆ ಇರೋಂತ ಬಲ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ.